ಮೈಸೂರು ಭಾಗದಲ್ಲಿ ಇದೇ ಒಂದು ಕಾಂಗ್ರೆಸ್ ಮುಖಂಡರೊಬ್ಬರು ಸ್ಟೇಟ್ಮೆಂಟ್ ಕೊಡ್ತಾರೆ. ಯಾವ ಒಂದು ಹಳೆ ಮೈಸೂರು ಭಾಗದಲ್ಲಿ ಮೊನ್ನೆ ನಡೆದಂತ ಲೋಕಸಭಾ ಚುನಾವಣೆಯಲ್ಲಿ ಒಂದು ನಿಮಿಷ ದಲಿತರು ಮತ್ತು ಹಿಂದುಳಿದವರು ಯಾವುದೇ ಕಾರಣಕ್ಕೂ ಕೂಡ ಕಾಂಗ್ರೆಸ್ ವೋಟ್ ಮಾಡಿಲ್ಲ ಅಂತಕ್ಕಂಥದ್ದು. ಇದರಲ್ಲಿ ಇರ್ತಕ್ಕಂಥ ಹಿನ್ನೆಲೆ ಏನು ಅಂತಂದ್ರೆ ಡಿ.ಕೆ. ಶಿವಕುಮಾರ್ ಅವರು ಯಾವ ಜವಾಬ್ದಾರಿ ತಗೊಂಡಿದ್ದಾರೆ ಆ ಭಾಗದಲ್ಲಿ ಅವ್ರನ್ನೇನಾದ್ರೂ ಇವತ್ತು ನಮ್ಮ ಹೆಚ್ಚು ಮತಗಳಲ್ಲಿ ಬೀಳಿಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಅವ್ರನ್ನ ಸಿಎಂ ಕ್ಯಾಂಡಿಡೇಟ್ ಆಗೋದಕ್ಕೆ ಬಿಡಬಾರ್ದು ಅಂತಕ್ಕಂಥದಕ್ಕೆ ಮಾಡಿರ್ತಕ್ಕಂಥದ್ದು ಅಂತ ಹೇಳಿ ಅವರೇ ಹೇಳಿಕೆಗಳು ಕೊಟ್ಟಿರ್ತಕ್ಕಂಥದ್ದು. ದಯವಿಟ್ಟು ಒಂದು ಮಾತನ್ನು ಹೇಳ್ತಾ ಇದ್ದೀನಿ, ನಿಮ್ಮಲ್ಲಿ ಗೊಂದಲಗಳು ಇಟ್ಟುಕೊಂಡು ರಾಜ್ಯದ ಜನತೆಗೆ ಯಾಕೆ ತೊಂದರೆ ಕೊಡ್ತಾ ಇದ್ದೀರಾ? ಅವರಿಗೆ ಸರಿಯಾದ ಮಾಹಿತಿ ಇಲ್ಲ. ನಿಮ್ಮಲ್ಲಿ ಬಣಗಳಿದೆ, ಅದಕ್ಕೆ ಉತ್ತರ ಬಂದು ವೋಟ್ ಹಾಕಕ್ಕೆ ಜನ ಬೇಕು, ಪ್ರಾತಿನಿಧ್ಯಕ್ಕೆ ಬೇಡವಾ? ದಲಿತರ ವಿಚಾರ ನೀವು ಮಾತನಾಡ್ತಿದ್ರಿ. ಹಿಂದುಳಿದ ವರ್ಗಗಳ ಪೈಕಿ ನಾವು ಪ್ರಿಡಾಮಿನೆಂಟ್ಲಿ 7 ಕ್ಷೇತ್ರಗಳು ಲೋಕಸಭಾ ವಿಚಾರ ಮಾತನಾಡ್ತಿದ್ದೀನಿ. 7 ಲೋಕಸಭಾ ಕ್ಷೇತ್ರಗಳಲ್ಲಿ ಹಿಂದುಳಿದ ಮತಗಳು ಪ್ರಾಮಿನೆಂಟ್ ಪಾತ್ರ. ಅದರಲ್ಲಿ ಈ ಬಾರಿ 5 ಕಾಂಗ್ರೆಸ್ ಬಂದಿದೆ, ವೋಟ್ ಕೊಟ್ಟಿದ್ದಾರೆ ಜನ. ಹಂಗಾದ್ರೆ ಪ್ರಾತಿನಿಧ್ಯ ಕೇಳೋದ್ರಲ್ಲಿ ತಪ್ಪೇನಿದೆ? ಬೇಕು ಅಂತಾರೆ ಮುನಿಯಪ್ಪನವರು, ಬೇಕು ಅಂತಾರೆ ಪರಮೇಶ್ವರನವರು, ತಪ್ಪೇನಿದೆ? ರಾಜಣ್ಣ ಅವರು ಹೇಳಿದ್ರು, ರಾಜಣ್ಣ ಅವರು ಕೂಡ ಹೇಳಿದ್ರು. ಇದುವರೆಗೂ ಕೂಡ ದಲಿತರು ಯಾಕೆ ಸಿಎಂ ಆಗಿಲ್ಲ, ಅಲ್ಪಸಂಖ್ಯಾತರು ಯಾಕೆ ಸಿಎಂ ಆಗಿಲ್ಲ? ಆದ್ರೂ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಹೆಚ್ಚು ಜನ ಯಾರಿದಾರೋ ಅವ್ರಿಗೆ ಆದ್ಯತೆ ಕೊಡಬೇಕು. ಯಾವತ್ತು ಲಿಂಗಾಯತರೇ ಆಗ್ಬೇಕು, ಒಕ್ಕಲಿಗರೇ ಆಗ್ಬೇಕು, ಬೇರೆ ಬೇರೆ ಮುಂದುವರೆದಂತ ಜಾತಿಗಳಾಗ್ಬೇಕಾ, ಬೇರೆ ಆಗ್ಬಾರ್ದ? ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಆತರ ಇದೆಯಾ? ಮಾಡಿ ಅಂತ ಕೇಳಬೇಕಾಗಿರೋ ನೀವು ಕಾಂಗ್ರೆಸ್ನವ್ರನ್ನ, ಕಾಂಗ್ರೆಸ್ ವಕ್ತಾರರಲ್ಲ. ಅರ್ಥ ಆಯ್ತು ಸರ್. ಯಡಳ್ಳಿ ಸರ್ ಬಂದೆ ಸರ್, ಬಂದೆ ಗೊತ್ತಾಯ್ತು. ಜಮೀರ್ ಅವ್ರ ಮಾತು ಚರ್ಚೆ ಆಗಿದೆ. ಯಡಳ್ಳಿ ಅವರೇ, ಯಾವಾಗ ವೋಟ್ ಬ್ಯಾಂಕ್ ಗೋಸ್ಕರ ಸಮುದಾಯಗಳ ಓಲೈಕೆ ಮಾಡಿ ನೀವು ನಮಗೆ ವೋಟ್ ಹಾಕಿ ನಾವು ನಿಮಗೆ ಅಧಿಕಾರಕ್ಕೆ ಬಂದ ಮೇಲೆ ಉದ್ಧಾರ ಮಾಡ್ತೀವಿ ಅನ್ನೋ ಭರವಸೆ ಕೊಡ್ತಾರೋ, ಆ ಕೊಡದೆ ಹೋಗಿದ್ರೆ ಇಷ್ಟೆಲ್ಲ ಆಗ್ತಿರ್ಲಿಲ್ಲ. ವೋಟ್ ಹಾಕಿದ್ದಾರೆ ಜನ, ರಾಜಕೀಯ ನಾಯಕರು ಮನೆಗೆ ಹೋಗ್ಬಿಟ್ಟು ಕೇಳ್ಕೊಂಡಾಗ ನಂಬಿಟ್ಟು ವೋಟ್ ಹಾಕಿದ್ದಾರೆ, ಕೇಳ್ತಿದ್ದಾರೆ ಇವತ್ತು ಸಮುದಾಯದವರು. ತಪ್ಪೇನಿದೆ? ಜಾತಿಗೊಂದೊಂದು ಪ್ರಾತಿನಿಧ್ಯ ಕೊಡಿ ಅನ್ನೋದ್ರಲ್ಲಿ ತಪ್ಪೇ ಇಲ್ಲ ಅಂತೀನಿ ನಾನು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಯೊಬ್ಬರಿಗೂ ಸಹಿತ ಹಕ್ಕು ಇದೆ, ಅಧಿಕಾರವಿದೆ. ನಮಗೆ ನಮ್ಮ ಸಮುದಾಯಕ್ಕೆ ಅವಕಾಶಗಳನ್ನ ಕೊಡಿ ಅಂತ. ಅದಕ್ಕಿಂತ ಹೆಚ್ಚಾಗಿ ಇವರು ಜಾತ್ಯತೀತತೆಯನ್ನು ಸ್ವಾಮೀಜಿಗಳಿಂದ ಬಯಸ್ತಕ್ಕಂಥದ್ದು ತುಂಬ ದೊಡ್ಡ ಆದರ್ಶವಾದ. ಯಾಕಂದರೆ ಜಾತಿ ವ್ಯವಸ್ಥೆ ಅನ್ನೋದು ಇದು ವಾಸ್ತವ, ಈ ದೇಶದ ಅತ್ಯಂತ ವಾಸ್ತವ. ಅದರ ಚೌಕಟ್ಟನ್ನು ಮೀರಿ ಹೋಗಲಿಕ್ಕೆ ಸಾಧ್ಯತೆಗಳು ಇತ್ತು, ಅದರದ್ದು ಸಾಧ್ಯ ಇಲ್ಲ. ಸೊ ಅಂಥದ್ರಲ್ಲಿ ಈಗ ಯಾವುದೋ ಸ್ವಾಮೀಜಿಗಳನ್ನು ನೋಡಿದರೆ ಅವರು ಒಂದು ಸಮುದಾಯವನ್ನು ಪ್ರತಿನಿಧಿಸ್ತಾರೆ, ಇಡೀ ಜನಸಮೂಹವನ್ನಲ್ಲ, ನೆನಪಿಟ್ಟುಕೊಳ್ಳಿ. ಆದ್ದರಿಂದ ಅವರು ತಮ್ಮ ಸಮುದಾಯಕ್ಕೆ ಅನುಕೂಲ ಆಗಲಿ ಅನ್ನುವ ರೀತಿಯಲ್ಲಿ ಹೇಳ್ತಾರೆ, ನನ್ನ ಸಮುದಾಯದವರೊಬ್ಬರು DCM ಆಗಲಿ, ನನ್ನ ಸಮುದಾಯದವರೊಬ್ಬರು CM ಆಗಲಿ, ನನ್ನ ಸಮುದಾಯದವರೊಬ್ಬರು ಪ್ರೈಮ್ ಮಿನಿಸ್ಟರ್ ಆಗಲಿ ಅಂತ. ಇವತ್ತು ಜಗದ್ಗುರುಗಳು ಮಾತನಾಡಿದ್ರು, ಶ್ರೀಶೈಲ ಜಗದ್ಗುರುಗಳು, ಲಿಂಗಾಯತರಿಗೆ ಅವಕಾಶ ಕೊಡಿ ಅಂತ ಹೇಳಿ. ನನಗೆ ನೆನಪಿರೋ ಹಾಗೆ ಬಹುಶಃ 89 ಅನ್ಸುತ್ತೆ ಕಡೆ ಬಾರಿ ಕಾಂಗ್ರೆಸ್ನಿಂದ ಒಬ್ಬ ಲಿಂಗಾಯತ ಸಮುದಾಯದವರು ಮುಖ್ಯಮಂತ್ರಿಗಳಾಗಿದ್ದು. ಅದಾದ್ಮೇಲೆ ಪ್ರಾತಿನಿಧ್ಯ ಸಿಕ್ಕಿಲ್ಲ ಲಿಂಗಾಯತ ಸಮುದಾಯಕ್ಕೆ ಕಾಂಗ್ರೆಸ್ ಪಾಳ್ಯದಲ್ಲಿ. ಕೇಳೋದ್ರಲ್ಲಿ ತಪ್ಪಿದೆ. ಕಡೆ ಒಂದು ಅಂಶ ಹೇಳ್ಬಿಡ್ತೀನಿ. ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ವೋಟ್ ಶೇರ್ ನಾವು ಗಮನಿಸಿದಾಗ ಬಿಜೆಪಿಗೆ ಎನ್ಮಾಸಾಗಿ ಲಿಂಗಾಯತ ವೋಟ್ಗಳು ಹೋಗಿಲ್ಲ. ಕಾಂಗ್ರೆಸ್ ಪರವಾಗಿಯೂ ಕೂಡ ಮಧ್ಯ ಕರ್ನಾಟಕ, ಉತ್ತರ ಕರ್ನಾಟಕ ಭಾಗದಲ್ಲಿ ಲಿಂಗಾಯತ ವೋಟ್ಗಳು ಕಾಂಗ್ರೆಸ್ಗೆ ಹೋಗಿತ್ತು. ತಪ್ಪೇನಿದೆ ಕೇಳೋದ್ರಲ್ಲಿ? ಈ ಒಂದು ಸಾಂವಿಧಾನಿಕ ಒಂದು ವ್ಯವಸ್ಥೆ ಅಂತಿದೆ ನಮ್ಮ ಅಲ್ಲಿ ಇರ್ತಕ್ಕಂಥದ್ದು. ನನ್ನ ಸಮುದಾಯಕ್ಕೆ ಕೊಡಬೇಕು ಅನ್ನೋದು ಯಾವುದು ಇಲ್ಲ. ಜನರು ಯಾರನ್ನ ಆಯ್ಕೆ ಮಾಡ್ತಾರೋ ತಮ್ಮ ಪ್ರತಿನಿಧಿಗಳು ಅಂತ, ಆ ಪ್ರತಿನಿಧಿಗಳು ಏನ್ ಮಾಡ್ತಾರೆ, ತಮ್ಮ ಪ್ರತಿನಿಧಿಯಾಗಿ CM ಆಯ್ಕೆ ಮಾಡ್ತಾರೆ. ಆಯ್ತಾ? ಆದ್ದರಿಂದ ಅದು ಜನ ಸಮುದಾಯಕ್ಕೆ, ನನ್ನ ಸಮುದಾಯಕ್ಕೆ ಬೇಕು ಅನ್ನೋದು ಸಂವಿಧಾನಿಕವಾಗಿ ಇಲ್ಲ. ಆದ್ರೂ ಸಹಿತ ಎಲ್ಲರಿಗೂ ಆಸೆ ಇರುತ್ತೆ, ನಮ್ಮ ಒಕ್ಕಲಿಗರು ಒಬ್ಬರು ಮಂತ್ರಿ ಆಗಲಿ, ಒಬ್ಬ ಲಿಂಗಾಯತರು ಮಂತ್ರಿ ಆಗಲಿ ಅಂತ ಇರುತ್ತೆ. ಇಲ್ಲಿವರೆಗೂ ಸಹಿತ ಯಾರ್ಯಾರು ಮಂತ್ರಿಗಳಾಗಿದ್ದಾರೋ, ಮುಖ್ಯಮಂತ್ರಿಗಳಾಗಿದ್ದಾರೋ ಅವರೆಲ್ಲ ಸಮುದಾಯ ಏಳಿಗೆ ಆಗಿದೆಯಾ, ಅಭಿವೃದ್ಧಿ ಆಗಿದೆಯಾ, ಈ ಒಂದು ಪ್ರಶ್ನೆಯನ್ನು ನಾವು ಕೇಳ್ಕೋಬೇಕಾಗುತ್ತೆ ಜನರ ಪರವಾಗಿ. ಆದ್ದರಿಂದ ಬರೀ ಒಂದು ಹುದ್ದೆಯಿಂದ ಸಮುದಾಯಗಳು ಏಳಿಗೆ ಆಗೋದಿಲ್ಲ, ಅಥವಾ ಒಂದು ಮಠದಿಂದನೂ ಆಗೋದಿಲ್ಲ. ಆದ್ದರಿಂದ ಮಠ ಮಾನ್ಯಗಳು ಇವು ಎರಡಕ್ಕೂ ಒಂದು ಅರಮನೆ ಮತ್ತು ಗುರುಮನೆ ಅಂತ ಒಂದು ಸಂಬಂಧ ಇತ್ತು ಹಿಂದ್ಗಡೆಗೆ. ಇವು ಒಂದಕ್ಕೊಂದು ಪೂರಕವಾಗಿರುತ್ತೆ.
ಇವಾಗಲೂ ಸಹಿತ ಈ ಮಠಮಾನ್ಯಗಳು ಮತ್ತು ರಾಜಕೀಯಗಳು ಪಕ್ಷಗಳಿದಾವಲ್ಲ ಇವುಗಳಿಗೆ ಒಂದು ಅವಿನಾಭಾವ ಸಂಬಂಧ ಇದೆ. ಹೌದು. ಇಲೆಕ್ಷನ್ ಆಗುವವರೆಗೂ ಮಠಗಳು ಬೇಕು, ಯಾರಿಗೆ? ರಾಜಕಾರಣಿಗಳಿಗೆ. ಇಲೆಕ್ಷನ್ ನಂತರ ಮಠಗಳಿಗೆ ರಾಜಕಾರಣಿಗಳು ಬೇಕು. ಯಾಕಂದ್ರೆ ಒಬ್ರಿಗೊಬ್ರು ಹೊಂದಾಣಿಕೆ ಮಾಡಿಕೊಂಡು ಹೋಗ್ತಕ್ಕಂಥ ಒಂದು ವ್ಯವಸ್ಥೆ ಇವಾಗಿದೆ. ಆದ್ದರಿಂದ ಯಾವುದೇ ಕಾರಣಕ್ಕೂ ಸಹಿತ ಒಂದು ನಿಮಿಷ ಈಗಿರೋ ವಾಸ್ತವನ ಅರ್ಥ ಮಾಡ್ಕೊಳ್ಳೋಣ. ಆದರ್ಶ ಬೇರೆ, ವಾಸ್ತವ ಬೇರೆ. ಹೌದು. ಅಲ್ಲ, ಬೇಡ ಅನ್ನೋದು ನಿಮ್ಮ ವಾದ ಸರ್, ಇದೆ ಅನ್ನೋದು ವಾಸ್ತವ. ಬೇಡ ಅನ್ನೋದು ಅವ್ರ ವಾದ, ಬೇಡ ಅನ್ನೋದು ಅವ್ರ ವಾದ, ಇದೆ ಅನ್ನೋದು ವಾಸ್ತವ. ಚಂದ್ರಶೇಖರ ಸ್ವಾಮೀಜಿ ಅವರು ಇದಾರಲ್ಲ, ಅವ್ರ ಮಠವನ್ನು ಹುಟ್ಟಾಕ್ಸಿದ್ದೆ ಯಾರು ಹೇಳಿ? ದೇವೇಗೌಡರು. ಆದಿ ಚುಂಚನಗಿರಿ ಮಠ ಇದಲ್ವಾ, ಅವರಿಗೆ ಮತ್ತು ದೇವೇಗೌಡ ಫ್ಯಾಮಿಲಿಗೆ ಒಂದಿಷ್ಟು ಭಿನ್ನಾಭಿಪ್ರಾಯ ಬಂದಾಗ ಪರ್ಯಾಯವಾಗಿ ಇನ್ನೊಂದು ಮಠವನ್ನು ಹುಟ್ಟಿಸಿದ್ರು. ಅದರೇ ಚಂದ್ರಶೇಖರ ಸ್ವಾಮೀಜಿ ಅವರು. ರೇವಣ್ಣ ಅವ್ರು ಬೇಜಾರ್ ಮಾಡ್ಕೊಂಡ್ಬಿಟ್ರು. ಇವಾಗೂ ಸಹಿತ ಡಿ.ಕೆ. ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಮಾಡ್ಲಿ ಅಂದಿದ್ದಕ್ಕೆ ಬೇಜಾರಾದ್ರು ರೇವಣ್ಣ ಅವರು. ನಂತರ ಬಾಲಗಂಗಾಧರ ಸ್ವಾಮೀಜಿಗಳು ಆದ್ಮೇಲೆ ನಿರ್ಮಲಾನಂದ ಸ್ವಾಮಿಗಳು ಬಂದಾಗ ದೇವೇಗೌಡ ಕುಟುಂಬ ಅದಕ್ಕೆ ಜೊತೆಗೆ ಸರಿಯಾಗಿತ್ತು. ಇವ್ರು ಅನಾಥರಾಗೋಗ್ಬಿಟ್ರು. ಇವ್ರೇನ್ ಮಾಡಿದ್ರು? ಇವಾಗ ಇನ್ನೊಂದು ಪ್ರಬಲವಾದಂತವ್ರು ಎಲ್ಲ ಅವಾಗ ಡಿ.ಕೆ.ಶಿ. ಅವರು ಬೆಂಬಲ ಬೇಕಾಗಿತ್ತು. ಮಠವನ್ನ ವಿಚಾರ ಇಲ್ಲಿ ಬೇಕಿಲ್ಲ. ಈ ಮಠದ ವಿಚಾರಗಳಿಗಿಂತ ಧಾರ್ಮಿಕ ಕೇಂದ್ರಗಳು ಮತ್ತು ರಾಜಕೀಯ ಪಕ್ಷಗಳು ಇವು ಎಲ್ಲರಿಗೂ ಸಹಿತ ಒಂದು ಹೊಂದಾಣಿಕೆ ಅನ್ನೋದು ಇದೆ ಅನ್ನೋದು ನೆನಪಿಟ್ಕೊಳ್ಳಿ. ಆಮೇಲೆ ಅದ್ರ ಕೆಳಗಡೆ ಅದ್ರ ಒಳಗಡೆ ಇರ್ತಕ್ಕಂಥದ್ದು ಆಂತರ್ಯ ಏನು ಅಂತಂದ್ರೆ ಮತ್ತೆ ಜಾತಿ ಸಮುದಾಯಗಳೇ ಬರ್ತವೆ. ನೀವು ಹೇಳ್ತಕ್ಕಂಥದ್ದು ಜಾತಿ ಸಮುದಾಯ ಅನ್ನೋ ಬಿಟ್ಟು ಮಠಗಳಿಲ್ಲ. ಇತ್ತೀಚೆಗೆ ಅಂತೂ ನಿಮ್ಮ ಮೊದಲಾದ್ರೆ ದೊಡ್ಡ ದೊಡ್ಡ ಪ್ರಭಾವಶಾಲಿಯಾಗಿರ್ತಕ್ಕಂಥ ಜಾತಿಗಳು ಮಾತ್ರ, ಸಮುದಾಯಗಳು ಮಾತ್ರ ಮಠಗಳಿತ್ತು. ಇವಾಗ ಏನಾಗಿದೆ ಅಂದ್ರೆ ದಲಿತ ಸಮುದಾಯದಲ್ಲಿ ಇರ್ತಕ್ಕಂಥ ಎಡ ಬಲ ವಾಲ್ಮೀಕಿ ಎಲ್ಲರಿಗೂ ಸಹಿತ ಒಂದೊಂದು ಮಠಗಳಿದ್ದಾವೆ. ರೆಡ್ಡಿ ಜನಾಂಗಕ್ಕೂ ಒಂದು ಮಠ ಇದೆ. ಸೊ ಈ ಮಠಗಳು ಇದಾವಲ್ಲ, ತಮ್ಮ ಸಮುದಾಯವನ್ನು ಒಳ್ಳೆಯದು. ಅಟ್ಲೀಸ್ಟ್ ಎಲ್ಲಾ ಮಠಗಳು ತಮ್ಮ ಸಮುದಾಯದ ಬಗ್ಗೆ ಒಳ್ಳೆಯದನ್ನು ಮಾಡಿದ್ರೆ, ಒಳ್ಳೆಯ ಅಭಿವೃದ್ಧಿ ಕಾರ್ಯವನ್ನು ಮಾಡಿದ್ರೆ, ಅದಕ್ಕೆ ಪೂರಕವಾಗಿ ರಾಜಕಾರಣಿಗಳ ಮೇಲೆ ಒತ್ತಡ ತಂದ್ರೆ, ಜನರ ಹಿತಾಸಕ್ತಿಗಾಗಿ ಕೆಲಸ ಮಾಡಿದ್ರೆ ಯಾವ ಸಮಸ್ಯೆಗಳು ಇರೋದಿಲ್ಲ. ಹಾಗಾದ್ರೆ ನಾನೊಂದು ಮಾತನ್ನು ಕೇಳ್ತಾ ಇದ್ದೀನಿ. ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥ ಸನ್ಮಾನ್ಯ ರಾಜಣ್ಣ ಅವರು ಒಂದು ಮಾತನ್ನು ಹೇಳ್ತಾರೆ, ಸ್ವಾಮೀಜಿಗಳು ಬಿಟ್ಕೊಡೋದಾದ್ರೆ ನಾಳೆಯಿಂದ ಕಾವಿ ಹಾಕೊಂಡು ನಾನು ಮಠಕ್ಕೆ ಬರ್ತಿದ್ದೆ. ಖಂಡನೆ ಕೂಡ ವ್ಯಕ್ತವಾಯಿತು. ರಾಜ್ಯದ ಉದ್ದಾಗಲಕ್ಕೂ ಕೂಡ ಖಂಡನೆ ವ್ಯಕ್ತವಾಯಿತು ರಾಜಣ್ಣ ಅವರ ಹೇಳಿಕೆಗೆ. ತಪ್ಪದು ಆ ಮಾತು. ನಾಗೇಂದ್ರ ಪ್ರಸಾದ್ ಅವರೇ, ನಾಗರಾಜ್ ಅವರೇ, ನೋಡಿ ಸರ್ ಆಯ್ತು ನೋಡಿ, ಇಬ್ಬರಿಗೂ ಹೇಳ್ತೀನಿ, ಪ್ರತ್ಯೇಕವಾಗಿ ಇದೇ ಟಾಪಿಕ್ ಚರ್ಚೆ ಮಾಡೋಣ. ಧಾರ್ಮಿಕ ಕೇಂದ್ರಗಳು ರಾಜಕೀಯ ಎಷ್ಟಿರಬೇಕು ಎಷ್ಟಿರಬಾರ್ದು ಸಂಬಂಧ ಅಂತ. ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರ್ದು? ವೇದಿಕೆ ಇದು ಫೋಟೋ ಎಲ್ರಿಗೂ ಒಂದು ಟೈಮ್. ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳೋಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಪಿಟೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆ್ಯಪ್ ಸ್ಟೋರ್ನಲ್ಲಿ ಲಭ್ಯವಿದೆ.